ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀದೇವಿ ಸ್ಟಾಕ್ಸ್. ನಾನು ಇವತ್ತು ಮಾಡ್ತಾ ಇರುವಂಥ ವಿಡಿಯೋ ಏನಂದರೆ ಗೆದ್ದಲು ಹುಳುಗಳು ಎಲ್ಲರ ಮನೆಯಲ್ಲೂ ಎಲ್ಲಿ ತೇವಾಂಶ ಇರುತ್ತೆ, ಟರ್ಮೈಟ್ ಟ್ರೀಟ್ಮೆಂಟ್ ಯಾರು ಮಾಡಿಸಿರಲ್ಲ ಅವ್ರ ಮನೇಲಾಗಿರುತ್ತೆ. ಹಾಗಾಗಿ ಅದರಿಂದ ಹೇಗೆ ರಕ್ಷಣೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಗೆದ್ದಲು ಹುಳುಗಳಿಂದ ಮನೆಯಲ್ಲಿರುವ ಮರದ ಸಾಮಗ್ರಿಗಳನ್ನು ರಕ್ಷಿಸೋದು ಹೇಗೆ? ಗೆದ್ದಲು ಹುಳು ಮನೆಯಲ್ಲಿನ ಪೀಠೋಪಕರಣಗಳು, ಬಾಗಿಲುಗಳನ್ನು ಕೊರೆಯುವುದನ್ನು ನೀವು ನೋಡಿರುವಿರಿ. ಇವು ಮನೆಯ ಸಾಮಗ್ರಿಗಳನ್ನೆಲ್ಲ ಟೊಳ್ಳಾಗಿಸುತ್ತದೆ. ಇದನ್ನು ನಿವಾರಿಸಲು ಇಲ್ಲಿದೆ ಕೆಲವೊಂದು ಸಿಂಪಲ್ ಉಪಾಯಗಳು. ಇದನ್ನು ಮಾಡಿದ್ರೆ ಸಾಕು, ಗೆದ್ದಲು ಹುಳುಗಳು ಪರಿಣಾಮಕಾರಿಯಾಗಿ ನಿವಾರಣೆ ಆಗುತ್ತವೆ. ಮಳೆಗಾಲ ಆರಂಭವಾದ ತಕ್ಷಣ ಮನೆಗಳಲ್ಲಿ ಗೆದ್ದಲುಗಳ ಅಪಾಯ ಹೆಚ್ಚಾಗುತ್ತದೆ. ಈ ಸಣ್ಣ ಕೀಟಗಳು ಚಿಕ್ಕದಾಗಿ ಕಾಣಿಸಬಹುದು, ಆದರೆ ನಿಧಾನವಾಗಿ ಮರ, ಪುಸ್ತಕಗಳು, ಪೀಠೋಪಕರಣಗಳು ಮತ್ತು ಗೋಡೆಗಳನ್ನು ಸಹ ಟೊಳ್ಳಾಗಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ನಿಮ್ಮ ಕಣ್ಣಿಗೆ ಬೀಳುವ ಹೊತ್ತಿಗೆ ಅವು ಅರ್ಧದಷ್ಟು ಹಾನಿಗೊಳಿಸಿರುತ್ತದೆ. ಸಾಮಾನ್ಯವಾಗಿ ಜನರು ಗೆದ್ದಲುಗಳಿಂದ ರಕ್ಷಿಸಲು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ರಾಸಾಯನಿಕಗಳನ್ನು ಬಳಸುತ್ತಾರೆ. ಆದರೆ ಅವುಗಳು ಜನರ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಅದರ ಬದಲಾಗಿ ಕೆಲವು ಮನೆಮದ್ದುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ನಿಮ್ಮ ಮನೆಯನ್ನು ಗೆದ್ದಲು ಹುಳುಗಳಿಂದ ರಕ್ಷಿಸಬಹುದು. ಆ ಮನೆಮದ್ದುಗಳು ಯಾವುವೆಂದು ನಾವು ಈಗ ತಿಳಿದುಕೊಳ್ಳೋಣ. ನಿಮಗೆ ಈ ಮಾಹಿತಿಯು ಬಹಳ ಉಪಯುಕ್ತ ಆಗಬಹುದು. ಮೊದಲನೇದಾಗಿ ಉಪ್ಪು. ಗೆದ್ದಲನ್ನು ನಿವಾರಿಸಲು ಅತ್ಯಂತ ಸುಲಭ ಉಪಾಯವೆಂದರೆ ಮನೆಯಲ್ಲಿರುವ ಉಪ್ಪನ್ನು ಬಳಸಬಹುದು. ಉಪ್ಪು ಗೆದ್ದಲುಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಬಾಧಿತ ಪ್ರದೇಶದ ಮೇಲೆ ಉಪ್ಪು ಸಿಂಪಡಿಸುವುದರಿಂದ ಅಥವಾ ಉಪ್ಪು ನೀರನ್ನು ಸಿಂಪಡಿಸುವುದರಿಂದ ಗೆದ್ದಲು ಹುಳುಗಳು ಸಾಯುತ್ತವೆ. ಹೀಗೆ ಮಾಡೋದರಿಂದ ಮನೆಯಲ್ಲಿ ಇರುವಂತಹ ಗೆದ್ದಲುಗಳಿಂದ ನಾವು ನಿವಾರಣೆಯನ್ನು ಪಡೆಯಬಹುದು. ಮನೆಯಲ್ಲಿರುವಂತಹ ಉಪ್ಪಿಂದ ಎಷ್ಟು ಉಪಯೋಗ ಆಗಿದೆ ಅಲ್ಲ. ನೆಕ್ಸ್ಟು ಬೋರಿಕ್ ಆಮ್ಲವನ್ನು ಕೀಟ ನಿಯಂತ್ರಣದ ಹಳೆಯ ವಿಧಾನವೆಂದು ಪರಿಗಣಿಸಲಾಗಿದೆ. ಗೆದ್ದಲು ಬೋರಿಕ್ ಆಮ್ಲದೊಂದಿಗೆ ಸಂಪರ್ಕಕ್ಕೆ ಬಂದ ತಕ್ಷಣ ಅದರ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಆ ಗೆದ್ದಲು ಹುಳುಗಳು ಸಾಯುತ್ತವೆ. ಹೀಗಾಗಿ ಬೋರಿಕ್ ಆಮ್ಲವು ಬಹಳ ಉಪಯುಕ್ತವಾಗುತ್ತದೆ ಗೆದ್ದಲು ಹುಳುಗಳನ್ನು ಸಾಯಿಸಲು. ನೆಕ್ಸ್ಟ್ ಬೇವಿನ ಎಣ್ಣೆಯನ್ನು ಮೆದುಳಿಗೆ ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ. ಅದರಲ್ಲಿರುವ ನೈಸರ್ಗಿಕ ಅಂಶಗಳು ಮೆದುಳನ್ನು ನಾಶ ಮಾಡುವುದಲ್ಲದೆ ಅವುಗಳ ಪರಿಣಾಮವನ್ನು ನಿಲ್ಲಿಸುತ್ತದೆ. ಗೆದ್ದಲುಗಳಿಂದ ಪೀಡಿತ ಪ್ರದೇಶಗಳ ಮೇಲೆ ನಿಯಮಿತವಾಗಿ ಬೇವಿನ ಎಣ್ಣೆಯನ್ನು ಸಿಂಪಡಿಸುವ ಮೂಲಕ ಗೆದ್ದಲುಗಳನ್ನು ನಿವಾರಿಸಬಹುದು. ಬೇವಿನ ಎಣ್ಣೆಯು ಬಹಳ ಉಪಯುಕ್ತವಾಗಿದೆ ಗೆದ್ದಲು ಹುಳುವಿನ ನಿವಾರಣೆಗೆ. ನೆಕ್ಸ್ಟ್ ವಿನೆಗರ್ ಮತ್ತು ನಿಂಬೆ ರಸದ ಮಿಶ್ರಣವನ್ನು ಗೆದ್ದಲುಗಳನ್ನು ತೊಡೆದುಹಾಕಲು ಸುಲಭ ಮತ್ತು ಮನೆಮದ್ದು ಎಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಗೆದ್ದಲುಗಳು ಕಂಡುಬರುವ ಸ್ಥಳದಲ್ಲಿ ಈ ದ್ರಾವಣವನ್ನು ಸಿಂಪಡಿಸಿ ಮತ್ತು ಪ್ರತಿ 2 ದಿನಗಳಿಗೊಮ್ಮೆ ಅದನ್ನು ಪುನರಾವರ್ತಿಸಿ. ಇದು ಗೆದ್ದಲುಗಳನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ವಿನೆಗರ್ ಸಹ ಗೆದ್ದಲು ಹುಳುಗಳ ನಿವಾರಣೆಗೆ ಬಹಳ ಉಪಯುಕ್ತವಾಗಿದೆ. ನಂತರ ಹಾಗಲಕಾಯಿ ರಸವು ಗೆದ್ದಲುಗಳನ್ನು ತೊಡೆದುಹಾಕಲು ಸಹ ಪರಿಣಾಮಕಾರಿಯಾಗಿದೆ. ಇದರ ಕಹಿ ರುಚಿ ಮತ್ತು ವಾಸನೆಯಿಂದಾಗಿ ಗೆದ್ದಲು ನಿವಾರಣೆಯಾಗುತ್ತದೆ. ಕೆಲವು ದಿನಗಳವರೆಗೆ ನಿರಂತರವಾಗಿ ಇದನ್ನು ಸಿಂಪಡಿಸಿರುವುದರಿಂದ ಗೆದ್ದಲುಗಳು ಮನೆಯಿಂದ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತವೆ. ಹಾಗಲಕಾಯಿಯ ಕಹಿಯ ರಸದ ವಾಸನೆಯು ಹಾಗೂ ಕಹಿಯ ರುಚಿಯು ಮತ್ತು ವಾಸನೆಯಿಂದಾಗಿ ಗೆದ್ದಲು ಹುಳುಗಳು ನಾಶವಾಗುತ್ತವೆ. ನಂತರ ಹರಳೆಣ್ಣೆ ನೀರು. ಆಲಂನ ಬಲವಾದ ವಾಸನೆಯಿಂದ ಗೆದ್ದಲುಗಳು ಸಹಿಸುವುದಿಲ್ಲ. ಇದಕ್ಕಾಗಿ 1/2 ಲೀಟರ್ ನೀರಿನ ಹರಳೆಣ್ಣೆ ಪುಡಿಯನ್ನು ಬೆರೆಸಿ ಸಿಂಪಡಿಸಿ. ಇದರ ಪರಿಣಾಮವು ಕೆಲವೇ ದಿನಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಗೆದ್ದಲುಗಳು ನಿಮ್ಮ ಮನೆಯಿಂದ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತವೆ. ಈ ಹರಳೆಣ್ಣೆಯು ಸಹ ಬಹಳ ಉಪಯುಕ್ತವಾಗುತ್ತದೆ ಗೆದ್ದಲುಗಳ ನಿವಾರಣೆಗೆ. ತೇವಾಂಶದಿಂದ ರಕ್ಷಣೆ. ಗೆದ್ದಲುಗಳು ಹೆಚ್ಚಾಗಿ ತೇವಾಂಶವುಳ್ಳ ಸ್ಥಳಗಳಲ್ಲಿ ಬೆಳೆಯುತ್ತವೆ. ಆದ್ದರಿಂದ ಮನೆಯಲ್ಲಿ ಸರಿಯಾದ ವಾತಾಯನ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಳಬೇಕು. ನೀರಿನ ಸೋರಿಕೆಯನ್ನು ತಕ್ಷಣ ಸರಿಪಡಿಸುವುದರಿಂದ ಮುಖ್ಯ. ಮರದ ಪೀಠೋಪಕರಣಗಳಲ್ಲಿ ನೀರು ಬೀಳದಂತೆ ನೋಡಿಕೊಳ್ಳಬೇಕು. ಮರದ ಪೀಠೋಪಕರಣಗಳನ್ನು ಕಾಲಕಾಲಕ್ಕೆ ಬಿಸಿಲಿನಲ್ಲಿ ಇಡುವುದು ಗೆದ್ದಲನ್ನು ಹೋಗಲಾಡಿಸಲು ಸಹಕಾರಿಯಾಗಿದೆ. ನನ್ನ ಈ ಮಾಹಿತಿಯು ನಿಮಗೆ ಉಪಯೋಗವಾಗಿ ಅಥವಾ ಉಪಯುಕ್ತವೆನಿಸಿದಲ್ಲಿ ತಪ್ಪದೇ ನನ್ನ ವಿಡಿಯೋವನ್ನು ಶೇರ್, ಕಮೆಂಟ್ ಹಾಗೂ ಲೈಕ್ ಮಾಡುವ ಮೂಲಕ ನನ್ನ ಚಾನಲನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಿಮ್ಮ ಒಂದು ಪ್ರೋತ್ಸಾಹ, ಒಂದು ಲೈಕ್, ಒಂದು ಶೇರ್ ನನಗೆ ಬಹಳ 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 ಉಪಯುಕ್ತವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.